Welcome back to English Word, English Grammar in Kannada. Welcome to all of you. Direct and indirect speeches. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಸಲ್ಲಿ ದಿಸ್ ಈಸ್ ಥರ್ಡ್ ವಿಡಿಯೋ. ಮೊದಲ ಎರಡು ವಿಡಿಯೋಗಳಲ್ಲಿ ನಾನು ಎಲ್ಲ ರೂಲ್ಸ್ಗಳನ್ನು ಸಿಂಪಲಾಗಿ ಡಿಸ್ಕಷನ್ ಮಾಡಿದ್ದೀನಿ. ಅವುಗಳನ್ನು ನೋಡಿಬಿಟ್ಟು ಈ ವಿಡಿಯೋ ನೋಡಿದರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಲೆಟಸ್ ಕಂಟಿನ್ಯೂ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಸ್. ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಎಕ್ಸಾಂಪಲ್ಸ್ಗಳನ್ನು ನಾನು ತೆಗೆದುಕೊಂಡಿದ್ದೀನಿ. 4 ಕೈಂಡ್ಸ್ ಆಫ್ ಸೆಂಟೆನ್ಸ್ ಸಪ್ರೇಟ್ ಎಕ್ಸಾಂಪಲ್ಸನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಸೊ ಇವತ್ತು ನಾವು ಅಸರ್ಟಿವ್ ಸೆಂಟೆನ್ಸಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಸ್ ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೋಡೋಣ. ಯೂಸಿಂಗ್ ದ್ಯಾಟ್ ಫಾರ್ ಕಂಬೈನಿಂಗ್ ಸೆಂಟೆನ್ಸ್. ಓಕೆ, ರಿಪೋರ್ಟಿಂಗ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚನ್ನು ನಾವು ದ್ಯಾಟ್ ಅಂತಕ್ಕಂಥ ಒಂದು ಕಂಜಂಕ್ಷನನ್ನು ಕಂಬೈನಿಂಗ್ ವರ್ಡನ್ನು ಬಳಸಿ ನಾವು ಡೈರೆಕ್ಟನ್ನು ಇಂಡೈರೆಕ್ಟಾಗಿ ಚೇಂಜ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ. ಡೈರೆಕ್ಟ್ ಸ್ಪೀಚು, ಹಿ ಸೇಡ್ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ನೌ. ಈ ಥರ ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ ಇರುತ್ತೆ. ಅವುಗಳನ್ನು ನಾವು ಇಂಡೈರೆಕ್ಟ್ ಮಾಡಬೇಕಾದ್ರೆ ಮೊದಲು ರಿಪೋರ್ಟಿಂಗ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚು ಯಾವ ಟೆನ್ಸಲ್ಲಿದೆ ಅಂತ ನೋಡ್ಕೋಬೇಕು. ಆಮೇಲೆ ಅವುಗಳನ್ನು ನಾವು ಬದಲಾಯಿಸಬೇಕು. ರಿಪೋರ್ಟಿಂಗ್ ಸ್ಪೀಚ್ ಹಿ ಸೇಡ್ ಪಾಸ್ಟಲ್ಲೇ ಇದೆ. ರಿಪೋರ್ಟೆಡ್ ಸ್ಪೀಚ್ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತಕ್ಕಂಥದ್ದು ಇದು ಪ್ರೆಸೆಂಟ್ ಕಂಟಿನ್ಯೂವಸಲ್ಲಿ ಇದೆ. ಸೊ ಇವಾಗ ಹಿ ಸೇಡ್ ಫಾಸ್ಟಲ್ಲಿರೋದ್ರಿಂದ ದ್ಯಾಟ್ ಹಾಕಿದ್ದೀವಿ. ಅದು ಪ್ರೆಸೆಂಟ್ ಕಂಟಿನ್ಯೂವಸ್ ಇರೋದು ಫಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ ಆಗುತ್ತೆ. ಸೊ ಹಿ ಸೇಡ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್. ಇಲ್ಲಿ ಹಿ ಸೇಡ್ ಅನ್ನೋದಿರೋದ್ರಿಂದ ರಿಪೋರ್ಟಿಂಗ್ ಸ್ಪೀಚ್ ಇರೋದ್ರಿಂದ ಫಸ್ಟ್ ಪರ್ಸನ್ ಐ ಅನ್ನೋದು ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿ ಚೇಂಜ್ ಆಗುತ್ತೆ. ದೆನ್ ನೌ ಅಂತಕ್ಕಂಥ ವರ್ಡು ಇಲ್ಲಿ ದೆನ್ ಆಗಿ ಬದಲಾಗುತ್ತೆ ಅಥವಾ ಕನ್ವರ್ಟ್ ಆಗುತ್ತೆ. ಸೊ ಹಿ ಸೇಡ್ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅನ್ನೋದು ಹಿ ಸೇಡ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್ ದೆನ್. ಸೆಕೆಂಡ್ ಒನ್ ಡೈರೆಕ್ಟ್ ಸ್ಪೀಚ್ ಹಿ ಸೇಸ್ ಟುಡೇ ಈಸ್ ಟು ರೇನ್ ಫಾಲಿಂಗ್. ಓಕೆ, ಇಲ್ಲಿ ನಾವು ಗಮನಿಸಬೇಕು. ಹಿ ಸೇಸ್ ಹೇಳ್ತಾ ಇದ್ದಾನೆ, ಇನ್ನು ನಮ್ಮ ಎದುರುಗಡೆನೇ ಹೇಳ್ತಾ ಇದ್ದಾನೆ ಅವನು, ಆ ಥರ. ಇದು ಈ ಥರ ಬರೋದು ತುಂಬ ಕಡಿಮೆ. ಬಟ್ ಎಕ್ಸಾಂಪಲ್ ನಮ್ಗೆ ಗೊತ್ತಿರಲಿ ಅಂತ ಹೇಳಿಬಿಟ್ಟು ಹಾಕಿರೋದು. ರಿಪೋರ್ಟಿಂಗ್ ಸ್ಪೀಚ್ ಪ್ರೆಸೆಂಟ್ ಟೆನ್ಸಲ್ಲಿರೋದ್ರಿಂದ ಮುಂದಿನ ಯಾವ ಟೆನ್ಸ್ ಚೇಂಜ್ ಆಗಲ್ಲ. ಹಿ ಸೇಸ್ ದ್ಯಾಟ್ ಹಾಕಿದ್ದೀವಿ. ದ್ಯಾಟ್ ಟುಡೇ ದ್ಯಾಟ್ ಡೇ ಈಸ್ ಟು ರೇನ್ ಫಾಲಿಂಗ್. ಓಕೆ, ಈಸ್ ಅನ್ನೋದು ಈಸಿ ಆಗುತ್ತೆ. ಓಕೆ, ಟುಡೇ ಹಿ ಸೇಸ್ ಅವ ಹೇಳ್ತಾ ಇದ್ದ ಅಂತಕ್ಕಂಥದ್ದು. ದ್ಯಾಟ್ ಡೇ ಈಸ್ ಟು ರೇನ್ ಫಾಲಿಂಗ್ ಈಸ್ ಈಸಿ ಆಗಿರುತ್ತೆ. ನೆಕ್ಸ್ಟ್ ದೇ ಸೇಡ್ ವಿ ಆರ್ ಫೇಸಿಂಗ್ ದ ಪ್ರಾಬ್ಲಮ್. ಓಕೆ, ದೇ ಸೇಡ್ ದ್ಯಾಟ್ ದೇ ಆಗಿರೋದ್ರಿಂದ ವಿ ಚೇಂಜ್ ಇನ್ ಟು ದೇ, ಥರ್ಡ್ ಪರ್ಸನ್ ಪ್ಲೂರಲ್. ದೇ ಆರ್ ಫೇಸಿಂಗ್ ಇರೋದು ವಿ ಆರ್ ಫೇಸಿಂಗ್ ಇರೋದು ದೇ ವೇರ್ ಫೇಸಿಂಗ್ ದ ಪ್ರಾಬ್ಲಮ್. ಇದು ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್ ವಿ ಆರ್ ಫೇಸಿಂಗ್. ಇದು ಏನಾಗುತ್ತೆ ಫಾಸ್ಟ್ ಕಂಟಿನ್ಯೂವಸ್ಗೆ ಚೇಂಜ್ ಆಗುತ್ತೆ. ಓಕೆ, ದೇ ಸೇಡ್ ದ್ಯಾಟ್ ದೇ ವೇರ್ ಫೇಸಿಂಗ್ ದ ಪ್ರಾಬ್ಲಮ್. ಸಿ ಸೇಡ್ ಟು ಮೀ ಯು ಕ್ಯಾನ್ ಡೂ ಇಟ್. ಇಲ್ಲಿ ರಿಪೋರ್ಟಿಂಗ್ ಸ್ಪೀಚಲ್ಲಿ ಆಬ್ಜೆಕ್ಟ್ ಬಂದಿದೆ. ಸಿ ಸೇಡ್ ಮೀ ಟು ಅನ್ನೋದು ತೆಗೆದು ಸಿ ಸೇಡ್ ಮೀ ಅಂತ ಡೈರೆಕ್ಟ್ ಹಾಕಿ ದಟ್ ಅಂತಕ್ಕಂಥ ಕಂಜಂಕ್ಷನ್ನು ಕಂಬೈನಿಂಗ್ ಸೆಂಟೆನ್ಸ್ ಶಬ್ದ ಹಾಕಿ ಯು ಕ್ಯಾನ್ ಡೂ ಇಟ್. ಇಲ್ಲಿ ಯು ಅನ್ನೋದು ಯಾರು? ನಾನು. ಐ ಕುಡ್ ಡೂ ಇಟ್. ಓಕೆ, ಯು ಅನ್ನೋದು ಏನಾಗುತ್ತೆ ಇಲ್ಲಿ? ಐ ಆಗುತ್ತೆ. ಹಂಗಾದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ನು ಥರ್ಡ್ ಪರ್ಸನ್ಗೆ ಚೇಂಜ್ ಆಗುತ್ತೆ ಅನ್ನೋ ರೂಲು ಇಲ್ಲಿ ಬರೋದಿಲ್ಲ. ಯಾಕೆ ಅಂತ ಹೇಳಿದರೆ ಸಿ ಸೇಡ್ ಟು ಮೀ ಯಾರು ಹೇಳಿದಾರೋ ಅವ್ರು ನನಗೆ ಹೇಳಿದ್ದಾರೆ. ಈ ಥರ ಕೆಲವೊಂದು ಸರಿ ನಾವು ವಾಕ್ಯನ ಕಂಪ್ರಿಹೆಂಡ್ ಮಾಡಿಕೊಂಡು ಇಂಡೈರೆಕ್ಟಾಗಿ ಚೇಂಜ್ ಮಾಡಬೇಕು. ಸೊ ದ್ಯಾಟ್ ಸಿ ಸೇಡ್ ಮೀ ದ್ಯಾಟ್ ಐ ಕುಡ್ ಡೂ ಇಟ್. ಇಲ್ಲಿ ಯು ಅನ್ನೋದೇನಾಗಿದೆ? ಐ ಆಗಿದೆ. ಕಾರಣ ಇಷ್ಟೇ, ಮೀ ಅಂತಕ್ಕಂಥ ಶಬ್ದ ಎಲ್ಲಿ ರಿಪೋರ್ಟಿಂಗ್ ಸ್ಪೀಚಲ್ಲಿ ಬಂದಿರೋ ಸಲುವಾಗಿ. ನೆಕ್ಸ್ಟ್ ರಾಮನ್ ಟೋಲ್ಡ್ ಐ ಹ್ಯಾವ್ ಕಮ್ ದೇರ್. ರಾಮನ್ ಟೋಲ್ಡೆ ದಟ್ ಹಾಕಿ ಇಲ್ಲಿ ರಾಮನ್ ಅನ್ನೋದು ಯಾರು? ಹಿ ಆಗಿರೋದ್ರಿಂದ ಹಿ ಹ್ಯಾಡ್ ಕಮ್. ಐ ಹ್ಯಾವ್ ಪ್ರೆಸೆಂಟ್ ಪರ್ಫೆಕ್ಟ್ ಇರೋದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಹಿ ಹ್ಯಾಡ್ ಕಮ್ ಕೇಮ್ ವಿ3. ದೆನ್ ದೇರೆ ಆಲ್ರೆಡಿ ದೇರ್ ಇದೆ. ಅಲ್ಲಿ ಹಿಯರ್ ಇದ್ದರೆ ನಾವು ದೇರ್ ಅಂತ ಚೇಂಜ್ ಮಾಡಬೇಕು. ಆಲ್ರೆಡಿ ದೇರ್ ಇರೋದ್ರಿಂದ ದೇರ್. ಓಕೆ, ದೇ ಸೇಡ್ ವಿ ವಿಲ್ ಗೋ ಟು ದ ಜಿಮ್. ದೇ ಸೇಡ್ ದ್ಯಾಟ್ ದೇ ವುಡ್ ಗೋ ಟು ದ ಜಿಮ್. ವಿಲ್ ಅನ್ನೋದು ವುಡ್ ಆಗುತ್ತೆ. ಮಾಡಲ್ ಆಕ್ಸಿಲರಿ ಬಂದಾಗ ಯಾವ ಟೆನ್ಸ್ ಫಾರ್ಮೆಟ್
ಟೆನ್ಸ್ ಫಾರ್ಮೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವು ಮೂಡನ್ನು ಎಕ್ಸ್ಪ್ರೆಸ್ ಮಾಡೋದ್ರಿಂದ ಓನ್ಲಿ ಪ್ರೆಸೆಂಟ್ ಇತ್ತಂದರೆ ಫಾಸ್ಟ್ ಇದ್ದರೆ ಆಲ್ರೆಡಿ ಫಾಸ್ಟಲ್ಲೇ ಅದನ್ನು ನಾವು ಇಡ್ತೀವಿ. ದೆನ್ ಇಷ್ಟು ಇವು ಅಸರ್ಟಿವ್ ಸೆಂಟೆನ್ಸಲ್ಲಿ ನಾನು ಒಂದಷ್ಟು ಸಿಂಪಲ್ ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡಿದ್ದೀನಿ. ಇವು ಅಸರ್ಟಿವ್ ಸೆಂಟೆನ್ಸ್ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದಕ್ಕೆ. ಇಲ್ಲಿ ಇನ್ನೊಂದು ಇಂಟ್ರಗೇಟಿವ್ ಸೆಂಟೆನ್ಸ್ ಒಂದು ತೆಗೆದುಕೊಂಡಿದ್ದೀನಿ. ಇಲ್ಲಿ ಇಂಟ್ರಗೇಟಿವ್ ಸೆಂಟೆನ್ಸ್ ಪ್ರಶ್ನಾರ್ಥಕ ವಾಕ್ಯ. ಇಲ್ಲಿ ಆಲ್ರೆಡಿ ನಮ್ಗೆ ಗೊತ್ತಿರೋ ಹಾಗೆ ಎಸ್ ಆರ್ ನೋ ಕ್ವಶನ್ ಆ್ಯಂಡ್ WH ವರ್ಡ್ ಇರ್ತಕ್ಕಂಥ 2 ಟೈಪಲ್ಲಿ ಕ್ವಶನ್ಸ್ ಬರುತ್ತೆ. ಆ ಥರ ಯಾರಾದರೂ ಡೈರೆಕ್ಟಾಗಿ ನಮ್ಗೆ ಕ್ವಶನ್ ಕೇಳಿದಾಗ ಆ ಕ್ವಶನನ್ನು ಇಂಡೈರೆಕ್ಟಾಗಿ ನಾವು ಮತ್ತೊಬ್ಬರಿಗೆ ಹೇಳಬೇಕಾದ್ರೆ ಯಾವ ಥರ ಬಳಸ್ತೀವಿ ಅಂತಕ್ಕಂಥದ್ದು. ಇಲ್ಲಿ ನೋಡೋಣ. ಇಂಟ್ರಗೇಟಿವ್ ಸೆಂಟೆನ್ಸ್ ಎಸ್ ಆರ್ ನೋ ಇದ್ದರೆ, ಅಂದರೆ ಎಸ್ ಆರ್ ನೋ ಟೈಪ್ ಕ್ವಶನ್ ಇದ್ದರೆ ಇಫ್ ಆರ್ ವೆದರ್ ಅಂತಕ್ಕಂಥ ಒಂದು ಜಾಯ್ನಿಂಗ್ ವರ್ಡನ್ನು ನಾವು ಅಲ್ಲಿ ಸೇರಿಸಬೇಕು. ಆಲ್ರೆಡಿ ಅಲ್ಲಿ ಸೇಡ್ ಆರ್ ಟೋಲ್ಡ್ ಅಂತ ಇದ್ದರೆ, ಸೇಲ್ಡ್ ಆರ್ ಟೋಲ್ಡ್ ಅಂತಕ್ಕಂಥ ಹೀ ಸೇಡ್ ಹೀ ಟೋಲ್ಡ್ ಅಂತ ಇದ್ದರೆ ಅದನ್ನು ಆಸ್ಕ್ಡ್ ಅಥವಾ ಎನ್ಕ್ವೈರ್ಡ್ ಅಂತಕ್ಕಂಥದ್ದು ಯಾವುದಾದ್ರೂ ಒಂದು. ಎನ್ಕ್ವೈರಿ ಅಂದ್ರೇನು? ಕೇಳೋದು, ಎನ್ಕ್ವೈರ್ ಮಾಡೋದು ಅಂತ. ಅದನ್ನು ಆಸ್ಕಾರ್ ಎನ್ಕ್ವೈರಿಗೆ ನಾವು ಬದಲಾಯಿಸಲೇಬೇಕು. WH ವರ್ಡ್ ಪ್ರಶ್ನಾರ್ಥಕ ಒಂದು ಸೆಂಟೆನ್ಸ್ WH ವರ್ಡಿಂದ ಹೂ, ವೇರ್, ವೈ, ವಾಟ್ ಈ ಥರ ಶಬ್ದಗಳಿಂದ ಶುರುವಾಗಿದ್ದರೆ ಇಫ್ ಆರ್ ವೆದರ್ ಹಾಕಲ್ಲ. ಅಲ್ಲಿ ಅವೇ WH ವರ್ಡ್ಗಳನ್ನು ನಾವು ಜಾಯ್ನಿಂಗ್ ವರ್ಡ್ಸ್ಗಳಾಗಿ ಬಳಸ್ಕೋತೀವಿ. ಎಕ್ಸಾಂಪಲ್ ನೋಡಿದ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಚೇಂಜ್ ಇಂಟು ಆ್ಯನ್ ಅಸರ್ಟಿವ್ ಸೆಂಟೆನ್ಸ್. ಅಗೇನ್ ಎಲ್ಲ ಇಂಟ್ರಗೇಟಿವ್ ಸೆಂಟೆನ್ಸ್ ಏನಾಗುತ್ತೆ? ಆ್ಯನ್ ಅಸರ್ಟಿವ್ ಸೆಂಟೆನ್ಸಲ್ಲಿ ಚೇಂಜ್ ಆಗುತ್ತೆ. ನೋಡೋಣ ಎಕ್ಸಾಂಪಲ್. ಇವುಗಳ ಕಂಪ್ಲೀಟ್ ರೂಲನ್ನು ನಾನು ಹೋದ 2 ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅವುಗಳನ್ನು ಒಂದ್ಸರಿ ರಿವಿಷನ್ ಮಾಡಿದರೆ ರೂಲ್ ನಮಗಿನ್ನೂ ಪರ್ಫೆಕ್ಟ್ ಆಗುತ್ತೆ. ಓಕೆ. ಡೈರೆಕ್ಟ್ ಸ್ಪೀಚ್. ಹೀ ಸೇಡ್ ಟು ಮೀ ವೇರ್ ಆರ್ ಯು ಗೋಯಿಂಗ್. ಈ ಥರ ಸಿಂಪಲ್ಲಾಗಿ ಕಾಮನ್ನಾಗಿ ಬಳಸ್ತಕ್ಕಂಥ ವಾಕ್ಯಗಳಿವು. ಹೀ ಸೇಡ್ ಟು ಮೀ ಆಲ್ರೆಡಿ ಮತ್ತೆ ನಾನು ಅನ್ನೋದು ಬಂತು. ವೇರ್ ಆರ್ ಯು ಗೋಯಿಂಗ್. ಇವಾಗ ಏನು ಮಾಡಬೇಕು? ರೂಲ್ ಪ್ರಕಾರ ಹೀ ಸೇಡ್ ಇರೋದು ಆಸ್ಕ್ಡ್ ಆಗಬೇಕು. ಮೀ ಟು ಮೀ ಕೆಲವೊಂದು ಸರಿ ಟು ಅನ್ನು ತೆಗೆದು ಮೀ ಡೈರೆಕ್ಟಾಗಿ ಹಾಕ್ತೀವಿ. ನೆಕ್ಸ್ಟ್ ವೇರ್ ಆಲ್ರೆಡಿ ವೇರ್ ಇದೆ, WH ವರ್ಡು ವೇರ್ ಹಾಕ್ತೀನಿ. ನೆಕ್ಸ್ಟ್ ಯು ಅನ್ನೋದಿದೆ, ಯು ಚೇಂಜ್ ಇಂಟು ಐ ಆಗುತ್ತೆ. ಯಾಕಂತ ಹೇಳಿದ್ರೆ ರಿಪೋರ್ಟಿಂಗ್ ಸ್ಪೀಚಲ್ಲಿ ಮೀ ಇರೋದ್ರಿಂದ ಅವ್ರು ಯಾರಿಗೆ ಹೇಳ್ತಾರೆ? ಅವನು ನನಗೆ ಹೇಳ್ದ ಅನ್ನೋ, ಆವಾಗ ನಾನು. ವೇರ್ ಐ ವಾಸ್ ಗೋಯಿಂಗ್. ಟೆನ್ಸ್ ನೋಡಬೇಕಾದ್ರೆ ಯಾವುದು ಇಂಟ್ರಗೇಟಿವ್ ಸೆಂಟೆನ್ಸಲ್ಲಿ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನು ನಾವೇನು ಮಾಡಬೇಕು? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಅಸರ್ಟಿವ್ ಆಗಿ ಬದಲಾಯಿಸಬೇಕು. ಸೊ ದ್ಯಾಟ್ ಹಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್. ಸ್ವಲ್ಪ ಕ್ಲಿಯರಾಗಿ ಅರ್ಥ ಮಾಡಿಕೊಳ್ಳಿ. ಸಿ ಸೇಡ್ ಟು ಮೀ ಆರ್ ಯು ರೆಡಿ. ಸಿ ಸೇಡ್ ಅದು ಏನಾಗಬೇಕು? ಆಸ್ಕ್ಡ್ ಎನ್ಕ್ವೈರ್ಡ್ ಆಗಬೇಕು. ಆಸ್ಕ್ಡ್ ಹಾಕಿದ್ದೀನಿ. ಸೊ ಇಲ್ಲಿ ಎನ್ಕ್ವೈರ್ಡ್ ಮೀ. ಇಲ್ಲಿ ಆರ್ ಯು ರೆಡಿ. ಆರ್ ಅನ್ನೋದು ಎಸ್ ಆರ್ ನೋ ಕ್ವಶನ್ ಅಷ್ಟೇ ಆಗಿರೋದ್ರಿಂದ ಇಫ್ ಐ ವಾಸ್ ರೆಡಿ. ಯು ಆರ್ ಐ ಆದಮೇಲೆ ಆ ಐಗೆ ಫಾಸ್ಟಲ್ಲಿ ಬರ್ತಕ್ಕಂಥದ್ದು ವಾಸ್. ಇಲ್ಲಿ ಯಾವುದಿಲ್ಲ, ಇಲ್ಲಿ ಜಸ್ಟ್ ಆರ್ ವಾಸ್ ಅನ್ನೋದು ಮೇನ್ ವರ್ಬ್ ಆಗಿ ಬಂದಿರೋದ್ರಿಂದ ಜಸ್ಟ್ ಆರ್ಗೆ ಯು ಇದ್ದೆ ಆರ್ ಬಂದಿದೆ. ಸೊ ಐ ಇದ್ದಾಗ ಐಗೆ ಸರ್ಟನ್ಲಿ ವಾಸ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ನೋಡೋಣ. ದ ವುಮೆನ್ ಸೆಡ್ ಟು ದ ಸ್ಟ್ರೇಂಜರ್ ಶುಡ್ ಐ ಹೆಲ್ಪ್ ಯು. ವುಮೆನ್ ಹೇಳ್ತಾರೆ ಶುಡ್ ಐ ಹೆಲ್ಪ್ ಯು ಅಂತಾರೆ. ಇದನ್ನು ಇಂಡೈರೆಕ್ಟಲ್ಲಿ ಈ ಥರ ವಾಕ್ಯಗಳು ಹೆಚ್ಚಾಗಿ ನಮಗೆ ಡೈರೆಕ್ಟ್ ಟು ಇಂಡೈರೆಕ್ಟ್ ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹೆಚ್ಚಾಗಿ ಯೂಸ್ ಆಗ್ತವೆ, ಬರ್ತವೆ ಕೂಡ. ದ ವುಮೆನ್ ಸೆಡ್ ಟು ದ ಸ್ಟ್ರೇಂಜರ್ ಶುಡ್ ಐ ಹೆಲ್ಪ್ ಯು. ದ ವುಮೆನ್ ಆಸ್ಕ್ಡ್ ದ ಸ್ಟ್ರೇಂಜರ್. ಇಲ್ಲಿ ಶುಡ್ ಐ ಅನ್ನೋದು ಎಸ್ ಆರ್ ನೋ, ಯಾವುದೇ WH ವರ್ಡ್ ಇಲ್ಲ. ಸೊ ವೆದರ್ ಹಾಕ್ತೀನಿ. ಶುಡ್ ಐ ಹೆಲ್ಪ್ ಯು. ನಾ ಹೆಲ್ಪ್ ಮಾಡಲಾ ಅಂತ ಕೇಳಿದವ್ರು ಯಾರು? ವುಮೆನ್. ಸೊ ಶಿ ಶುಡ್ ಹೆಲ್ಪ್ ಹಿಮ್. ಇಲ್ಲಿ ಆಲ್ರೆಡಿ ಶುಡ್ ಇರೋದ್ರಿಂದ ಶುಡ್ಡು ಏನು ಚೇಂಜ್ ಆಗಲ್ಲ. ಸೊ ಐ ಏನಾಗುತ್ತೆ? ಶಿ ಆಗುತ್ತೆ. ಶಿ ಶುಡ್ ಹೆಲ್ಪ್ ಹಿಮ್. ಯು ಅಂದರೆ ಯಾರು? ಸ್ಟ್ರೇಂಜರ್ಗೆ ಹೇಳ್ತಾರೆ. ಸೊ ಹಿಮ್. ಓಕೆ. ಸ್ವಲ್ಪ ಕಂಪರ್ಹ್ಯಾಂಡಿಂಗು ಟೆನ್ಸಿಸ್ಸು ನಮ್ಗೆ ತುಂಬ ಇಂಪಾರ್ಟೆಂಟು. ಹೋದ ಎಲ್ಲ ವಿಡಿಯೋಗಳು ನಾವು ಕ್ಲಿಯರಾಗಿ ಓದ್ಕೊಂಡ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಅರ್ಥ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳ್ತದೆ. ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಟಾಪಿಕ್ ಆಗಿರೋದ್ರಿಂದ ರಿಪೀಟೆಡ್ಡಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಸೇ ಟು ಹಿಮ್ ಹೂ ಆರ್ ಯು. ನಾನು ಐ ಸೇ ಟು ಹಿಮ್ ಐ ಆಸ್ಕ್ಡ್ ಹಿಮ್ ಹೂ ಹಿ ವಾಸ್. ಓಕೆ. ಐ ಆಸ್ಕ್ಡ್ ಸೇಡ್ ಇರೋದು ಆಸ್ಕ್ಡ್ ಆಗಬೇಕು. ಹಿಮ್ ಐ ಆಸ್ಕ್ಡ್ ಹಿಮ್. ಹೂ ಬಂದಿದೆ. ನೆಕ್ಸ್ಟ್ ಯು ಆರ್ ಯು ಆರ್.
ಇವಾಗ ಯು ಆರ್ ಮಾಡೋಕ್ಕಾಗಲ್ಲ, ಅದು ಥರ್ಡ್ ಪರ್ಸನ್ ಆಗಬೇಕು. ಅವನಿಗೆ ಹೇಳಿರೋದ್ರಿಂದ ಹಿ ವಾಸ್. ಐ ಆಸ್ಕ್ಡ್ ಹಿಮ್. ಓಕೆ, ಹೂ ಹಿ ವಾಸ್. ನೆಕ್ಸ್ಟ್, ದ ಮದರ್ ಸೇ ಟು ದ ಡಾಟರ್, ಡೂ ಯು ನೋ ವೇರ್ ಅಲಿ ಈಸ್? ದ ಮದರ್ ಆಸ್ಕ್ಡ್ ದ ಡಾಟರ್. ಆಸ್ಕ್ಡ್ ಸೇಡ್ ಇರೋದು ಇಂಟರ್ಗೇಟಿವ್ ಬಂದ ತಕ್ಷಣ ಅದು ಆಸ್ಕ್ಡ್ ಆರ್ ಇನ್ಕ್ವೈರ್ಡ್ ಆಗಲೇಬೇಕು. ದ ಡಾಟರ್. ನೆಕ್ಸ್ಟು ಡೂ ಯು ನೋ ವೇರ್ ಅಲಿ ಈಸ್. ಆಲ್ರೆಡಿ ಇಲ್ಲಿ ವೇರ್ ಅಂತಕ್ಕಂಥ WH ವರ್ಡ್ ಇರೋದ್ರಿಂದ ಇದು WH ಕ್ವಶನ್ ಅಲ್ಲ, ಇದು SR ನೋ ಕ್ವಶನ್. WH ವರ್ಡ್ ಇಲ್ಲಿ ಬಂದಿದೆ, ಅಗೇನ್ ಅದು ಜಾಯ್ನಿಂಗ್ ವರ್ಡ್ ಆಗಿ ಬಂದಿದೆ. ಸೊ WH ವರ್ಡು ಕ್ವಶನ್ ಆಗಿ ಬಂದಿಲ್ಲ. ಅದ್ರ ಸಲುವಾಗಿ ನಾವು ಏನು ಹಾಕಬೇಕು, ವೆದರ್ ಹಾಕಬೇಕು. ನಾನು ಬೇಕಾಗಿಯೇ ಸ್ವಲ್ಪ ಡಿಫ್ರೆಂಟ್ ಎಕ್ಸಾಂಪಲ್ ಹಾಕಿರೋದು. ಇದೇ ಥರ ಡಿಫ್ರೆಂಟ್ ಎಕ್ಸಾಂಪಲ್ಗಳೇ ನಮಗೆ ಬರೋದು. ಓಕೆ, ವಾಕ್ಯಗಳು ನಮಗೆ ಕ್ಲಿಯರಾಗಿ ಅರ್ಥ ಆಗಲೇಬೇಕು, ಕಂಪ್ರೆಂಡ್ ಆಗಲೇಬೇಕು. ಇವಾಗ ವೇರ್ ಅನ್ನೋದು ಯಾವ ಪ್ಲೇಸಲ್ಲಿದೆ, ಅದು ಕ್ವಶನ್ ಪ್ಲೇಸಲ್ಲಿ ಇದೆಯಾ ಅಥವಾ ಕಂಜಂಕ್ಷನ್ ಆಗಿ ಜಾಯ್ನಿಂಗ್ ವರ್ಡಾಗಿ ಬಂದಿದೆಯಾ ಅಂತ ನಾವು ನೋಡಬೇಕು. ಡೂ ಯು ನೋ ಅಷ್ಟೇ. ಅದು ಡೂ ಯು ನೋ ಅಂತಕ್ಕಂಥ ಸೆಂಟೆನ್ಸ್ ಯಾವುದಿದು, ಸಿಂಪಲ್ ಪ್ರೆಸೆಂಟ್. ವೇರ್ ಅಲ್ಲಿ ಈಸ್, ಎಲ್ಲಿದ್ದಾರೆ, ಅಲ್ಲಿ ಈಸ್ ಅನ್ನೋದು ಮೇನ್ ವರ್ಬಾಗಿ ಬಂದಿದೆ ಅಷ್ಟೇ. ಕ್ಲಿಯರ್, ಈಸಿ ಆಗುತ್ತೆ. ಟೆನ್ಸಸ್ಸನ್ನು ತುಂಬ ಕ್ಲಿಯರಾಗಿ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಟೆನ್ಸಸ್ಸನ್ನು ಪದೇ 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 ನೋಡಿದರೆ ಮಾತ್ರ ನಮ್ಗೆ ಡೈರೆಕ್ಟ್ ಇಂಡೈರೆಕ್ಟ್ ಅರ್ಥ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದ ಮದರ್ ಆಸ್ಕ್ಡ್ ದ ಡಾಟರ್ ವೇರ್ ಶಿ ನ್ಯೂ. ನ್ಯೂ ಸಿಂಪಲ್ ಪ್ರೆಸೆಂಟ್ ಇರೋದು ಏನಾಗಬೇಕು ಇಲ್ಲಿ, ಸಿಂಪಲ್ ಫಾಸ್ಟ್ ಆಗಬೇಕು. ಶಿ ನ್ಯೂ ವೇರ್ ಅಲಿ ಈಸ್, ಅಲಿ ವಾಸ್. ಅದು ವೇರ್ ಅಲಿ ಈಸ್ ಅನ್ನೋದು ಆ್ಯನ್ ಅಸರ್ಟಿವ್. ಓಕೆ, ಡೂ ಯು ನೋ ಅಂತಕ್ಕಂಥದ್ದು ಇಂಟ್ರಾಗೇಟಿವ್, ವೇರ್ ಅಲಿ ಈಸ್ ಅಂತಕ್ಕಂಥದ್ದು ಡಬಲ್ ಸೆಂಟೆನ್ಸ್ ಬರುತ್ತೆ. ನಾವು ಇಂಗ್ಲೀಷ್ ಅಥವಾ ರೂಲ್ ಸ್ಟ್ರಕ್ಚರ್ ಪ್ರಕಾರ ಯಾವುದೇ ಥರದ ಸೆಂಟೆನ್ಸಸ್ಸನ್ನು ನಾವು ಬಳಸ್ಬೋದು. ಸುಮಾರು 2-3 ವಾಕ್ಯಗಳನ್ನು ತೆಗೆದುಕೊಂಡು ಇಂಡೈರೆಕ್ಟ್ ಸ್ಪೀಚಲ್ಲಿ ನಾವು ಬರೆಯುವಾಗ ಕಂಪ್ಲೀಟಾಗಿ ಆ ಟೆನ್ಸ್ ಒಂದು ಟೈಪ್ ಆಫ್ ಪ್ಯಾಸೇಜ್ ಆಗಿ ಹೋಗುತ್ತೆ. ಆವಾಗ ನಾವು ನಮ್ಮ ಸ್ವಂತ ಓನ್ ವರ್ಡ್ಸ್ಗಳನ್ನು ಕೆಲವೊಂದು ಬಳಸಬೇಕಾಗುತ್ತೆ. ಅಂದರೆ ಓನ್ ಅಂತ ಹೇಳಿದ್ರೆ ಯಾವುದೇ ಬೇಕಾದರೂ ಅಲ್ಲ, ಆ ರೂಲ್ಗೆ ಸಂಬಂಧಪಟ್ಟಂತೆ ನಾವು ಹಾಕಿ ಬಳಸ್ಕೋಬೋದು ಅಂತ ಹೇಳ್ತಾ, ಇದನ್ನು ರಿಪೀಟೆಡ್ ಆಗಿ ನೋಡಿ. ಎಕ್ಸ್ಪ್ಲನೇಷನ್ ತುಂಬ ಅವಶ್ಯಕತೆ ಇದೆ ಇದಕ್ಕೆ, ಡೈರೆಕ್ಟ್ ಇಂಡೈರೆಕ್ಟ್ಗೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇಂಪೇರೇಟಿವ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ನ ಹಾಕಿ, ಆಮೇಲೆ ಇನ್ನೊಂದು ಸಾರಿ ಕೊನೆಯ ಎಪಿಸೋಡಲ್ಲಿ ಎಲ್ಲ ಮಿಕ್ಸ್ಡ್ ಆಗಿರ್ತಕ್ಕಂಥ 2 ಅಥವಾ 3 ವಾಕ್ಯಗಳು ಬಂದಿರತಕ್ಕಂಥ ಡೈರೆಕ್ಟನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್, ಬಾಯ್.